ಆರ್ಎಲ್ಎಸ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿ ಪ್ರದೀಪ್ ಹಳ್ಳೂರ್ ಎಂಬ ವಿದ್ಯಾರ್ಥಿ ಬಡತನದ ನಡುವೆಯೂ ನೀಟ್ ಪರೀಕ್ಷೆಯಲ್ಲಿ 647 ಅಂಕವನ್ನು ಪಡೆದಿದ್ದಾನೆ. ಅವನಿಗೆ ಕೆಎಲ್ಇ ಸಂಸ್ಥೆಯು ಈ ವಿದ್ಯಾರ್ಥಿಗೆ ಶಿಷ್ಯ ವೇತನ ನೀಡಿ ಪ್ರೋತ್ಸಾಹಿಸಿದೆ ಎಂದು ಕೆಎಲ್ಇ ನಿರ್ದೇಶಕ ಮಹಾಂತೇಶ್ ಕವಟಗಿಮಠ್ ಹೇಳಿದರು. ಈ ವರ್ಷದ ಹೊಸ ವರ್ಷ ಪ್ರಾರಂಭಕ್ಕಿಂತ ಮುಂಚೆ ಈ ವರ್ಷ ಕೆಎಲ್ಇ ಸಂಸ್ಥೆಯ ವಿದ್ಯಾರ್ಥಿಗಳು ಮಾಡಿರ್ತಕ್ಕಂಥ ಸಾಧನೆಗಳ ಬಗ್ಗೆ ತಮ್ಮ ಮುಖಾಂತರ ನಾಡಿನ ಜನತೆಗೆ ತಿಳಿಸಲು ಈ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ. ನನ್ನ ಜೊತೆಗೆ ವೇದಿಕೆಯನ್ನು ಹಂಚಿಕೊಂಡಿರ್ತಕ್ಕಂಥ ಸ್ನೇಹಿತರಾದ ಕೆಎಲ್ಇ ಸಂಸ್ಥೆ ನಿರ್ದೇಶಕರಾದ ಜಯಾನಂದ ಮುನ್ನೋಳಿ ಅವರೇ, ಕೆಎಲ್ಇ ಪದವಿ ಪೂರ್ವ ಮಹಾವಿದ್ಯಾಲಯದ ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡ್ತಕ್ಕಂಥ ನಂಜಪ್ಪನವರವರೇ, ಇಲ್ಲಿ ಇಂಡಿಪೆಂಡೆಂಟ್ ಮಹಾವಿದ್ಯಾಲಯಗಳ ಪ್ರಾಚಾರ್ಯರೇ, ಎಲ್ಲ ಮಾಧ್ಯಮದ ಸ್ನೇಹಿತರೆ, ಕೆಎಲ್ಇ ಸಂಸ್ಥೆ ಕಳೆದ ಒಂದು ಶತಮಾನದಿಂದ ಶಿಕ್ಷಣ ಕ್ಷೇತ್ರದಲ್ಲಿ ತನ್ನದೇ ಆಗಿರ್ತಕ್ಕಂಥ ಸೇವೆಯನ್ನು ನಾಡಿಗೆ ನೀಡ್ತಾ ಇದೆ. ಸುಮಾರು 310 ಸಂಸ್ಥೆಗಳನ್ನು ಹೊಂದಿ 1,38,000 ವಿದ್ಯಾರ್ಥಿಗಳಿಗೆ ಶಿಕ್ಷಣ ದಾಸೋಹವನ್ನು ನೀಡ್ತಾ ಇದೆ. ವಿಶೇಷವಾಗಿ 38 ಪದವಿ ಪೂರ್ವ ಮಹಾವಿದ್ಯಾಲಯಗಳನ್ನು ಸಂಸ್ಥೆ ನಡೆಸ್ತಾ ಇದ್ದು, ಸುಪ್ರೀಂ ಕೋರ್ಟ್ದ ಆದೇಶ ಮತ್ತು ಮಾನವ ಸಂಪನ್ಮೂಲ ಇಲಾಖೆ ಪ್ರವೇಶ ಪರೀಕ್ಷೆಗಳನ್ನು ನೀಟ್ ಮ್ಯಾಂಡೇಟರಿ ಮಾಡಿದ ನಂತರ ಇಂಡಿಪೆಂಡೆಂಟ್ ಮಹಾವಿದ್ಯಾಲಯಗಳನ್ನು ಸ್ಥಾಪನೆ ಮಾಡೋದ್ರ ಮೂಲಕ ಕಳೆದ 10 ವರ್ಷಗಳಿಂದ ಗ್ರಾಮೀಣ ಭಾಗದ ಮಕ್ಕಳು ಬೆಂಗಳೂರು, ಮಂಗಳೂರು, ಮುಂಬೈ ಮಹಾನಗರ ಕಡೆ ಮುಖ ಮಾಡದೆ ಬೆಳಗಾವಿ, ಗೋಕಾಕ, ಚಿಕ್ಕೋಡಿ, ನಿಪ್ಪಾಣಿ, ಈ ವರ್ಷ ವಿಶೇಷವಾಗಿ ಅಥಣಿ, ಹುಬ್ಬಳ್ಳಿ, ಗದಗ, ಹಾವೇರಿ ಎಲ್ಲ ಕಡೆಗಳಲ್ಲೂ ಸಹಿತ ಇಂಡಿಪೆಂಡೆಂಟ್ ಪದವಿ ಪೂರ್ವ ಮಹಾವಿದ್ಯಾಲಯಗಳನ್ನ ಎಲ್ಲಿ ನೀಟ್, ಸಿಇಟಿ ಮತ್ತು ಜೆಇ ಈ ತರಬೇತಿಗಳು ನೀಡತಕ್ಕಂಥ ವಿಶೇಷ ಸಂಸ್ಥೆಗಳನ್ನ ಇಂಡಿಪೆಂಡೆಂಟ್ ಮಹಾವಿದ್ಯಾಲಯ ಪ್ರಾರಂಭ ಮಾಡಲಾಗಿದೆ. ಈ ವರ್ಷ ಬಂದಿರತಕ್ಕಂಥ ನೀಟ್ ವೃತ್ತಿಪರ ಶಿಕ್ಷಣದ ರಿಸಲ್ಟ್ಗಳನ್ನ ತಮ್ಮ ಜೊತೆಗೆ ಹೇಳಲಿಕ್ಕೆ ಅತ್ಯಂತ ಸಂತೋಷವೆನಿಸ್ತಾ ಇದೆ. ಈ ವರ್ಷ ನೀಟ್ ಪರೀಕ್ಷೆಯಲ್ಲಿ 600ಕ್ಕಿಂತ ಹೆಚ್ಚು ಅಂಕಗಳನ್ನ ಪಡೆದಿರತಕ್ಕಂಥ ವಿದ್ಯಾರ್ಥಿಗಳು 31, 500ಕ್ಕಿಂತಲೂ ಹೆಚ್ಚು ಅಂಕಗಳನ್ನ ಪಡೆದಿರತಕ್ಕಂಥ ಒಟ್ಟು ವಿದ್ಯಾರ್ಥಿಗಳು 74 ವಿದ್ಯಾರ್ಥಿಗಳು 500ಕ್ಕಿಂತಲೂ ಹೆಚ್ಚು ಅಂಕಗಳನ್ನ ಪಡೆದಿದ್ದಾರೆ. ಸಿಇಟಿಯಲ್ಲಿ ಸುಮಾರು 38 ವಿದ್ಯಾರ್ಥಿಗಳು 5,000ಗಳಿಗಿಂತ ಕಡಿಮೆ ರ್ಯಾಂಕ್ಗಳನ್ನ ಪಡೆದು ಕನಿಷ್ಠ ಈ ವರ್ಷ 100ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ವೈದ್ಯಕೀಯ ಶಿಕ್ಷಣಕ್ಕೆ ಪ್ರವೇಶವನ್ನು ಪಡೆಯಲಿದ್ದಾರೆ. ಇದರಲ್ಲಿ ವಿಶೇಷವಾಗಿ ಚಿಕ್ಕೋಡಿಯ ಸ್ವತಂತ್ರ ಪದವಿ ಪೂರ್ವ ಮಹಾವಿದ್ಯಾಲಯ ಒಬ್ಬ ರೈತರ ಮಗಳಾಗಿರ್ತಕ್ಕಂಥ ರಕ್ಷಿತಾ ವಾಳ್ಕೆ 671 ಅಂಕಗಳನ್ನ ಪಡೆದಿದ್ದಾಳೆ. ವಿಶಾಲ್ ಬೋಕೆ 666. ಇವರೆಲ್ಲ ಗ್ರಾಮೀಣ ವಿದ್ಯಾರ್ಥಿಗಳು, ದಯವಿಟ್ಟು ನಾವು ಗಮನಿಸಬೇಕು. 666 ಅಂಕಗಳನ್ನ ಪಡೆದಿದ್ದಾರೆ. ಅಭಿಷೇಕ್ ಹೂಗಾರ್ ಎನ್ನುವ ನಿಪ್ಪಾಣಿಯ ಪದವಿ ಪೂರ್ವ ವಿದ್ಯಾಲಯದ ವಿದ್ಯಾರ್ಥಿ 605 ಅಂಕಗಳನ್ನ, ಶಿವರಾಜ್ ಗಾವಡೆ ಅಂತಕ್ಕಂಥ ನಿಪ್ಪಾಣಿಯ ಹುಡುಗ 606 ಅಂಕಗಳನ್ನ, ಸಾಮಾನ್ಯ ಔಷಧ ಅಂಗಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ವಿದ್ಯಾರ್ಥಿ, ಅವ್ರ ತಂದೆ ಅಲ್ಲಿ ಅಂಗಡಿಯನ್ನು ನಡೆಸ್ತಾರೆ, ಅಶ್ಲೇಷ ಪವಾರ್ ಅಂತಕ್ಕಂಥ ವಿದ್ಯಾರ್ಥಿನಿ 642 ಅಂಕಗಳನ್ನ, ಪ್ರಥಮೇಶ್ ಮಂಗಾಜ್ ಅಂತಕ್ಕಂಥ ವಿದ್ಯಾರ್ಥಿ 641 ಅಂಕಗಳನ್ನ, ಆರ್ಎಲ್ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಅಭ್ಯಾಸ ಮಾಡ್ತಕ್ಕಂಥ ಪ್ರದೀಪ್ ಹಳ್ಳೂರ್ ಎಂಬ ವಿದ್ಯಾರ್ಥಿ ನಿಧನ ಆಗಿದ್ದು, ತಾಯಿ ಒಂದು ಸಣ್ಣ ಬೇಕರಿಯನ್ನು ನಡೆಸ್ತಾಳೆ. ಆ ವಿದ್ಯಾರ್ಥಿ 647 ಅಂಕಗಳನ್ನ ಔಟ್ ಆಫ್ 720 ಪಡೆದಿದ್ದಾರೆ. ಹೀಗೆ ಅತ್ಯುತ್ತಮ ಸಾಧನೆಗಳನ್ನ ಮಾಡಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಹಾವೇರಿ ಜಿಲ್ಲೆಯ ಹಾನಗಲ್ ಪದವಿ ಪೂರ್ವ ಮಹಾವಿದ್ಯಾಲಯದ ವೀರೇಶ್ ಹನಕನಹಳ್ಳಿ ಅಂತಕ್ಕಂಥ ವಿದ್ಯಾರ್ಥಿ ಮತ್ತು ಅಶುತೋಷ್ ಪೋರ್ವಾಲ್ ಅಂತಕ್ಕಂಥ ಜಕ್ಕೇರಿ ಹೊಂಡದ ಪದವಿ ಪೂರ್ವ ಮಹಾವಿದ್ಯಾಲಯ ಅಭ್ಯಾಸ ಮಾಡ್ತಕ್ಕಂಥ ಅಶುತೋಷ್ ಪೋರ್ವಾಲ್ ಇವರು 720 ಅಂಕಗಳಿಗೆ 690 ಅಂಕಗಳನ್ನ ಪಡೆದು ಕೀರ್ತಿಯನ್ನ ತಂದಿದ್ದಾರೆ. ಇಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಕೆಎಲ್ಇ ಸಂಸ್ಥೆ ಅವರಿಗೆ ಅಭಿನಂದನೆಗಳನ್ನ
ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಪ್ರಭಾಕರ್ ಕೋರೆ ಅವರು ಮತ್ತು ಎಲ್ಲ ಆಡಳಿತ ಮಂಡಳಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದೆ. ವಿಶೇಷವಾಗಿ ಇದೇ ಸಂದರ್ಭದಲ್ಲಿ ಕಳೆದ ವರ್ಷ ನಾವು ಒಂದು ಪ್ರೆಸ್ ಮೀಟ್ ಮಾಡಿದಾಗ ಹೇಳಿದ್ದೀವಿ, ವಿ ಆರ್ ಗಿವಿಂಗ್ ಫ್ರೀ ಅಡ್ಮಿಷನ್ಸ್ ಟು ಸ್ಕೂಲ್ ಟಾಪರ್ಸ್. 90% ಮಿನಿಮಮ್ ಸ್ಕೋರ್ ಇರಬೇಕು. ಯಾರು 10th ಸ್ಕೂಲ್ ಟಾಪರ್ಸ್ ಯಾರಿದ್ದಾರೆ ಅವರಿಗೆ 100% ಫ್ರೀ ಎಜುಕೇಶನ್ ಅನ್ನು ಕೊಡ್ತಾ ಇದ್ದೀವಿ. ಇದರ ಜೊತೆಗೆ 610 ಅಂಕಗಳಿಗಿಂತ ಹೆಚ್ಚು ಯಾರು ಪಡೆದಿದ್ದಾರೆ ಅವರಿಗೆ ಓನ್ಲಿ ವಿ ಆರ್ ಟೇಕಿಂಗ್ 3,500 rupees ಬೇಸಿಕ್ ಗವರ್ಮೆಂಟ್ ಫೀಸ್ ಏನಿದೆ ಅದನ್ನು ತಗೋತಾ ಇದ್ದೀವಿ. ಆಕ್ಚುಲಿ ವಿ ಆರ್ ಚಾರ್ಜಿಂಗ್ 40,000 60,000 rupees. ಬಟ್ ಅವ್ರಿಗೆ ನಾವು ತೆಗೆದುಕೊಳ್ತಕ್ಕಂಥ ಫೀ ಬೇಸಿಕ್ 3,500 ಅವ್ರ ಕಡೆಯಿಂದ ತೆಗೆದುಕೊಳ್ತಾ ಇದ್ದೀವಿ. 97% ಸ್ಕೋರ್ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ 50% ಫೀಸ್ನಲ್ಲಿ ಕನ್ಸೆಷನ್ ಕೊಟ್ಟಿದ್ದೀವಿ. 95% ಸ್ಕೋರ್ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ 25% ಫೀ ಕನ್ಸೆಷನ್ ಕೊಟ್ಟಿದ್ದೀವಿ. ಮತ್ತು ಬೇರೆ ಬೇರೆ ಭಾಗಗಳಲ್ಲಿ ಇವತ್ತು ಮುಂಬೈ ಮಹಾನಗರದಲ್ಲಿ ಸುಮಾರು 50 ಲಕ್ಷ ರೂಪಾಯಿಗಳ ಫೀ ಕನ್ಸೆಷನ್ ಇವತ್ತು ಕೊಡಲಾಗಿದೆ. ಕಾರಣ ಏನಂದ್ರೆ ಗ್ರಾಮೀಣ ಮತ್ತು ಶಹರ ಪ್ರದೇಶಗಳಲ್ಲಿರ್ತಕ್ಕಂಥ ಬಡ ಮತ್ತು ಮೆರಿಟೋರಿಯಸ್ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸೌಲಭ್ಯಗಳನ್ನು ಕೇಲಿ ಸಂಸ್ಥೆ ನೀಡ್ತಾ ಇದೆ. ಇದರಿಂದ ಒಳ್ಳೆಯ ರಿಸಲ್ಟ್ಗಳನ್ನು ಇವತ್ತು ಮಂಗಳೂರು ಬೆಂಗಳೂರು ಮಹಾನಗರಗಳಲ್ಲಿ ಪಡೆಯತಕ್ಕಂಥ ರ್ಯಾಂಕ್ಗಳನ್ನು ನಮ್ಮ ಗ್ರಾಮೀಣ ವಿದ್ಯಾರ್ಥಿಗಳು ಪಡೆದಿರುವುದು ನಮಗೆ ಅತ್ಯಂತ ಸಂತೋಷವನ್ನು ಉಂಟು ಮಾಡಿದೆ. ಆ ವಿದ್ಯಾರ್ಥಿಗಳಿಗೆ, ಆ ಎಲ್ಲ ಪಾಲಕರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಶನಿವಾರ ಕೆಎಲ್ಇ ಆರ್ಎಲ್ಎಸ್ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಕರೆಯಲಾದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಈ ವರ್ಷ ನೀಟ್ ಪರೀಕ್ಷೆಯಲ್ಲಿ ಕೆಎಲ್ಇಯ 600ಕ್ಕಿಂತಲೂ ಹೆಚ್ಚಿನ ಅಂಕವನ್ನು 31 ಅಧಿಕ ವಿದ್ಯಾರ್ಥಿಗಳು ಪಡೆದಿದ್ದಾರೆ. 500ಕ್ಕೂ ಅಧಿಕ ಅಂಕಗಳನ್ನು 74 ಅಧಿಕ ಅಂಕಗಳನ್ನು ಪಡೆದಿದ್ದಾರೆ. ಅಲ್ಲದೆ ಸಿಇಟಿ ಪರೀಕ್ಷೆಯಲ್ಲಿ ಸಹ 500ಕ್ಕಿಂತ ಕಡಿಮೆ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳು 38 ಜನ ಇದ್ದಾರೆ ಎಂದರು. ಸಂಕಲ್ಪ ಶಿಂದೆ, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.